ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ದೇವಿಗೆ ಮುಖವಾಡಕ್ಕೆ ಅಲಂಕಾರ ಮಾಡೋದು ಹೇಗೆ ಅಂತ ನಾನು ಮಾಡೋ ಶೈಲಿಯಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ನನ್ನ ವಿಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನಾನು ಸರ ಮಣಿ ಮತ್ತು ಓಲೆಗೆ ಮಾಡೋವಂಥ ತಂತಿ ಸಿಗುತ್ತೆ, ಅದನ್ನು ನಾನು ತಂದಿಟ್ಕೊಂಡಿದ್ದೀನಿ. ಅದರ ಜೊತೆಯಲ್ಲಿ ನಾನು ಒಂದು ತಲೆಗೆ ಗಂಟನ್ನು ಹಾಕುವಂತಹ ಬನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಆರ್ಚ್ ಬಂದು ನಾನು ಅಮೆಝಾನಲ್ಲಿ ತರಿಸಿದ್ದೆ. ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬೇಕಂದರೆ ಇದರಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ನಿಮಗೆ ಅವಶ್ಯಕತೆ ಇದ್ದರೆ ತರಿಸ್ಕೋಬೋದು. ಸೊ ಬನ್ನಿ, ಇವಾಗ ಹೇಗೆ ಮಾಡ್ತೀನಿ ನಾನು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಬಂದು ಈ ಬನ್ಗೆ ಮತ್ತು ಈ ಆರ್ಚ್ಗೆ ಎರಡನ್ನೂ ಸೇರಿಸಿ ನಾನು ಹೇಳಿದ್ನಲ್ಲ ಆವಾಗಲೇ ಜ್ಯುವೆಲರಿ ಮಾಡುವಂತಹ ಐಟಮ್ ಸಿಗೋ ಅಂಗಡೀಲಿ ತಂತಿನ ತೊಗೊಬಂದು ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಈ ಬನ್ನು ಮತ್ತು ಆರ್ಚಿನ ಎರಡನ್ನು ನೀಟಾಗಿ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಟೈಟಾಗಿ. ಇದಕ್ಕೆ ಬಂದು ಇನ್ನೊಂದು ಸಿಂಬಿ ಥರನೂ ಬರುತ್ತೆ, ಅದನ್ನು ಕೂಡ ನೀವು ಬುಕ್ ಮಾಡಿ ಅಮೆಝಾನಲ್ಲಿ ತೊಗೋಬೋದು. ಬಟ್ ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ, ಅಷ್ಟೊಂದು ನನಗೆ ಅವಶ್ಯಕತೆ ಇರಲಿಲ್ಲ. ಇದೊಂದು ಆರ್ಚ್ ಸಾಕಾಗಿತ್ತು. ಸೊ ಬರೀ ಆರ್ಚಲ್ಲಿ ಫಿನಿಶಿಂಗ್ ಬರಲ್ಲ ಅಂತ ಗೊತ್ತಾಯಿತು ಆಮೇಲೆ. ಹಾಗಾಗಿ ಮತ್ತೇನು ಶಾಪಿಂಗ್ ಮಾಡೋದು ಬೇಡ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯಲ್ಲೇ ಬನ್ ಮಾಮೂಲಿ ರೆಗ್ಯುಲರಾಗಿ ಎಲ್ಲರ ಮೇಲೆ ಇದ್ದೇ ಇರುತ್ತೆ ಗಂಟು ಹಾಕೊಳ್ಳೋಂಥದ್ದು, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ಬಂದು ಬ್ಲ್ಯಾಕ್ ಕಲರ್ ಇರುತ್ತೆ, ಅದ್ರ ಮೇಲೆ ನಾವು ಜ್ಯುವೆಲರಿ ಹಾಕೋದ್ರಿಂದ ಅದೇನು ನಮಗೆ ಡಿಸ್ಟರ್ಬ್ ಮಾಡಲ್ಲ. ಅಂದರೆ ಅದು ಒಂಥರ ಆಡಾಗಿ ಕಾಣಲ್ಲ, ಅಂದರೆ ಬೇರೆ ಏನೋ ಹಾಕಿದ್ದಾರೆ ಅನ್ನೋ ಥರ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಸಾಕು ಅಂದ್ಬಿಟ್ಟು ಅದರಲ್ಲೇ ಫಿಕ್ಸ್ ಮಾಡಿಸ್ಕೊಂಡೆ. ಸೊ ಇದಕ್ಕೆ ಬಂದು 3 ಸೈಡ್ ನಾನು ತಂತಿನ ನುಲ್ಲಿಸ್ಕೊಂಡಿದ್ದೀನಿ, ಕ್ಲೀನಾಗಿ ಫಿಟ್ಟಾಗಿ ಕೂರುತ್ತೆ. ಇವಾಗ ಮುಖವಾಡನ ಇಟ್ಕೊಂಡು ಬೆಳ್ಳಿ ಮುಖವಾಡನ ನಮ್ಮನೇಲಿರೋ ಬೆಳ್ಳಿ ಮುಖವಾಡನ ಇಟ್ಕೊಂಡು ನನಗೆ ಯಾವ ಅಳತೆಗೆ ಬೇಕು, ಕಿರೀಟದಿಂದ ಮೇಲಕ್ಕೆ ಬೇಕಾ ಕೆಳಗೆ ಬೇಕಾ ಅಂತ ಫಸ್ಟ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಆ ನಂತರ ತಂತಿನಲ್ಲಿ ಟೈಟ್ ಮಾಡಿಸ್ಕೊಳ್ಳಿ. ಈ ಥರ ಕಿರೀಟದ ತುದಿಗೆ ತಂತಿಲಿ ಟೈಟ್ ಮಾಡಿಸ್ಕೊಂಡು ಅದನ್ನು ಬಂದು ಆ ಬನ್ಗೆ ಮತ್ತು ಆ ಆರ್ಚ್ಗೆ ಸೇರಿಸಿ ಟೈಟಾಗಿ ನುಲ್ಕೊಳ್ಳಿ. ಆವಾಗ ಕ್ಲೀನಾಗಿ ಫಿಟ್ಟಾಗಿ ಕೂರುತ್ತೆ, ಅದು ಬೀಳೋ ಚಾನ್ಸಸ್ ಇರಲ್ಲ. ಸೊ ನಾನು ಹಬ್ಬ ಇನ್ನೇನು ಶುಕ್ರವಾರನೇ ಇದೆ, ಮತ್ತೇನು ಅಲಂಕಾರ ಮಾಡೋದು ಅಂತ ನೀಟಾಗಿ ಬೆಳ್ಳಿ ಮುಖವಾಡನ ವಾಶ್ ಮಾಡಿ ನೀಟಾಗಿ ಫಿಟ್ ಮಾಡಿ ಇವತ್ತು ರೆಡಿ ಮಾಡ್ಕೊಬಿಡ್ತಾ ಇದ್ದೀನಿ. ನಾನು ಈ ವ್ಲಾಗ್ ಬಂದು ಸ್ಯಾಟರ್ಡೇ ಮಾಡ್ಕೊಂಡಿರೋದು. ಸೊ ನಮ್ಮ ಯಜಮಾನ್ರೂ ಮನೇಲೇ ಇದ್ರಲ್ವ, ಕೆಲಸದಿಂದ ಬಂದು ತುಂಬಾ ಟೈಮ್ ಹಿಡಿಯುತ್ತೆ ಅಲಂಕಾರ ದೇವಿಗೆ ಅಂದರೆ ತಮಾಷೆ ಮಾತಂತೂ ಅಲ್ಲ, ನೋಡಿದಷ್ಟು ಸುಲಭನೂ ಅಲ್ಲ, ಹಾಗೆ ತುಂಬ ಈಸಿಯಾಗೂ ಮಾಡೋಕ್ಕಾಗಲ್ಲ, ಅದು ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಈ ಥರ ಫಿಕ್ಸ್ ಮಾಡಿಸ್ಕೊಂಡೆ. ಈ ಕಿರೀಟಕ್ಕೆ ಅಂದರೆ ಹಿಂದೆಗಡೆ ಆರ್ಚಿಗೆ ಕೊಟ್ಟಿರ್ತಾರೆ ದಾರ, ಅದನ್ನು ಬಂದು ನಾನು ಬೆಳ್ಳಿ ಮುಖವಾಡಕ್ಕೆ ಹಿಂದೆಗಡೆ 2 ಹೋಲ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಸೇರಿ ಒಂದು ನಾಟ್ ಹಾಕೊಂಡ್ಬಿಟ್ಟಿದ್ದೀನಿ, ಅಂದರೆ ಗಂಟು ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಇವಾಗ ಎಲ್ಲ ಕಡೆ ಸೆಕ್ಯೂರಾಗಿ ಕ್ಲೀನಾಗಿ ಫಿನಿಶಿಂಗ್ ಆಗಿ ಟೈಟಾಗಿ ಕೂತಿದೆ. ಇವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ, ಅದು ಬೀಳೋ ಚಾನ್ಸಸ್ ಇಲ್ಲವೇ ಇಲ್ಲ. ಇವಾಗ ನಾನು ಬಂದು ನಮ್ಮ ಮನೇಲಿ ಏನಿದೆ ಜ್ಯುವೆಲರಿ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕು. ನೋಡಿಕೊಂಡು ಈ ಥರ ಜ್ಯುವೆಲರಿಗೆ ಹಾಕುವಂತಹ ಗಮ್ ಸಿಕ್ಕೇ ಸಿಗುತ್ತೆ, ದೇವಿ ಮುಖವಾಡಕ್ಕೆ ಅಲಂಕಾರ ಮಾಡುವಂಥ ಗಮ್ ಸಿಕ್ಕೇ ಸಿಗುತ್ತೆ. ಅದಲ್ಲದೆ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನನ್ನ ವಿಡಿಯೋನ ನನ್ನ ಚಾನಲ್ ನೋಡದೇ ಇರೋರಿಗೆ ಗೊತ್ತಿರಲ್ಲ, ಆ್ಯಕ್ಚುಲಿ ಹೋಗಿ ನೋಡಿ ಒಂದ್ಸತಿ. ವರಮಹಾಲಕ್ಷ್ಮಿ ಐಟಮ್ ಶಾಪಿಂಗ್ ಅಂತಲೇ ಮಾಡಿದ್ದೀನಿ. ಕೆಲವೊಂದಷ್ಟು ಆಕ್ಸೆಸರೀಸ್ ನಾನು ತೊಗೊಂಡ್ಬಂದಿದ್ದೀನಿ, ಅಂದರೆ ಬ್ಲೌಸ್ಗೆ ವರ್ಕ್ ಮಾಡೋವಂತಹ ಐಟಮ್ಗಳನ್ನೇ ತಂದು ನಾನಿಲ್ಲಿ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಈ ಕಾಸಿನ ಸರ ಬಂದು ನಮ್ಮ ಮನೇಲಿತ್ತು, ಇದು ಆರ್ಟಿಫಿಷಿಯಲ್ಲು. ನಾವು ರೆಗ್ಯುಲರಾಗಿ ಏನಾದರೂ ಫಂಕ್ಷನ್ಗೆ ಯೂಸ್ ಮಾಡೇ ಮಾಡ್ತೀವಲ್ವ, ಅದಿತ್ತು. ಅದರಲ್ಲಿ ನಾನು ಬಂದು ಅದರದ್ದು ದಾರನ ಅಂದರೆ ಥ್ರೆಡ್ಡನ್ನ ರಿಮೂವ್ ಮಾಡಿ ಅದಕ್ಕೆ ಗಮ್ ಹಾಕಿ ಕಿರೀಟದ ಜೊತೆಲಿ ಅದನ್ನು ಅಂಟಿಸಿ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆ ಬನ್ಗೆ ನಾನು ಇದನ್ನು ಅಂಟಿಸ್ತಾ ಇದ್ದೀನಿ. ಮೇಲೊಂದು ಮುತ್ತಿನ ಆರ್ಚ್ ಬಂದಿದೆ, ಅದ್ರ ಕೆಳಗಡೆ ಬಂದು ಲಕ್ಷ್ಮೀ ಕಾಸಿನ ಸರನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಈ ಅಲಂಕಾರಕ್ಕೆ ನಮ್ಗೆ ಇದೇ ವಸ್ತು ಬೇಕು ಅದೇ ವಸ್ತು ಬೇಕು ಪರ್ಟಿಕ್ಯುಲರಾಗಿ ನೀವು ಮಾಡ್ದಂಗೆ ನಾನು ಮಾಡಬೇಕು ಅನ್ನೋ ಐಡಿಯಾ ಅಂತೂ ಇರೋದಿಲ್ಲ ಯಾರಿಗೂ. ನಮ್ಮ ಮನೇಲಿ ಏನಿರುತ್ತೆ ಪದಾರ್ಥಗಳು ಐಟಮ್ಸ್ಗಳು ಬ್ಲೌಸ್ಗೆ ಮತ್ತು ಸ್ಟೋನ್ಸ್ಗಳು ತಂದಿಟ್ಕೊಂಡಿರ್ತೀವಿ, ಅದನ್ನೆಲ್ಲ ಬಳಸ್ಕೊಂಡು ಒಂದೊಂದು ನಮ್ಮ ತಲೆಗೆ ಯಾವ ಥರ ಮಾಡ್ತಾ ಆ ವರ್ಕ್ನ ನಮಗೆ ಐಡಿಯಾ ಬರ್ತಾ ಹೋಗುತ್ತೆ, ಇದಾಕೋಣ ಅದಾಕೋಣ ಅಂತ ಆ ಥರ ಮಾಡ್ಕೋತಾ ಹೋಗೋದು ಅಷ್ಟೇ. ಇವಾಗ ಕಾಸಿನ ಸರ ಅಂಟಿಸಿದ್ದೀನಲ್ವ, ಇನ್ ಕೇಸ್ ಬೀಳಬಾರ್ದು ಅಂದ್ಬಿಟ್ಟು ಅದನ್ನು ನಾನು ತಂತಿಯಿಂದ ನುಲ್ಕೊಂಡಿದ್ದೀನಿ, ಗೋಲ್ಡ್ ಕಲರ್ ತಂತಿಯಿಂದ ಕಿರೀಟದ ಮೇಲೆ ಒಂದು ಸೈಡ್ ನುಲ್ಕೊಂಡಿದ್ದೀನಿ. ಇವಾಗ ನಾನು ಬಂದು ಈ ಕಾಸು ಕಾಣಿಸ್ತಾ ಇರ್ಬೋದು, ಇವೆಲ್ಲ ಬಂದು ಸಿಂಪಲ್ ರೀ, ಒಂದು 10
10 ಗ್ರಾಮ್ಗೆ 10 ರೂಪಾಯಿನ ತೊಗೊಳ್ತಾರೆ ಅಷ್ಟೇ. ತುಂಬಾ ಸಿಗುತ್ತೆ ಅದೆಲ್ಲ ಸ್ಟೋನ್ಸು ಕಾಸಿಂದು ಎಲ್ಲ. ಇನ್ನೂ ಮಿಗುತ್ತೆ ನಮಗೆ. ಇದಕ್ಕೇನು ಅಷ್ಟೊಂದು ನಮಗೇನು ಖರ್ಚಾಗ್ಬಿಡಲ್ಲ. ಬೇರೆ ಎಂತಕ್ಕಾರ ಇಟ್ಕೋಬೋದು, ಆ ಸ್ಟೋನ್ಸೇ ಆಗಲಿ ಈ ಥರ ಐಟಮ್ಗಳೇ ಆಗಲಿ ಎಲ್ಲ 10 ರೂಪಾಯಿಗೆ 10 ಗ್ರಾಮಿಗೆ ತೊಗೊಂಬಂದ್ರೆ ಆಯಿತು. ಎಷ್ಟೊಂದು ಬರುತ್ತೆ ಮತ್ತು ಕಡಿಮೆ ಬಜೆಟು. ಇರೋ ಬಜೆಟಲ್ಲೇ ಅಲಂಕಾರಿಕವಾಗಿ ನಾವು ಮಾಡ್ಕೊಳ್ಳೋದು ನಮ್ಮ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಸೊ ನಾನು ಈ ಥರ ಪೇಪರ್ಗೆ ಮಾಡಿ ನೋಡ್ತಾ ಇದ್ದೆ, ಬಟ್ ಅದು ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ನನಗೆ. ಕೊನೆಗೆ ನಾನೇನು ಮಾಡಿದೆ, ಆ ಗಮ್ ಸಹಾಯದಿಂದ ನೀಟಾಗೆಲ್ಲನೂ ಅಂಟಿಸ್ಕೊತಾ ಹೋದೆ. ನಾನು ಹಾಗೆ ಡೈರೆಕ್ಟಾಗಿ ಅಂಟಿಸ್ತೀನಿ ಬೆಳ್ಳಿ ಮುಖವಾಡಕ್ಕೆ. ಸರ ಥರ ವಾಲೆ ಥರ ಫಸ್ಟು ಒಂದು ಸತಿ ಟ್ರಯಲ್ ಮಾಡಬೇಕು ನಾವು, ಇದು ಚೆನ್ನಾಗಿ ಕಾಣುತ್ತಾ ಅದು ಚೆನ್ನಾಗಿ ಕಾಣುತ್ತಾ ಅಂತ. ಹಾಗೆ ನೋಡ್ಕೋತಾ ಇನ್ನೊಂದು ಮಾಡೋಣ, ಇದನ್ನು ಅಂಟಿಸೋಣ, ಇದ್ರ ಜೊತೆಲಿ ಇದನ್ನು ಮ್ಯಾಚ್ ಮಾಡೋಣ ಅಂತ ಮಾಡ್ಕೊಂಡು ಹೋಗಿರೋದು ಅಷ್ಟೇ. ನಾನು ಪರ್ಟಿಕ್ಯುಲರಾಗಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಏನು ನಾನು ಕೂತಿಲ್ಲ. ಫಸ್ಟ್ ನಮ್ಮ ಮನೇಲಿ ಏನೇನು ವಸ್ತುಗಳಿದೆ ಅದನ್ನೆಲ್ಲ ತೆಗೆದಿಟ್ಕೊಂಡು ಆ ನಂತರ ಅಲಂಕಾರಕ್ಕೆ ನಾವು ರೆಡಿ ಮಾಡ್ಕೋತಾ ಹೋಗೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಕಾಸು ಮೇಲೆ ಒಂದು ಪಿಂಕ್ ಕಲರ್ ಸ್ಟೋನ್ ಇಟ್ಟು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಅದೊಂದು ನೆಕ್ಲೆಸ್ ಥರ ಕಾಣುತ್ತೆ. ಅಂಟಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೊಂದೇನೆಂದರೆ ದೇವಿಗೆ ನಾವು ಒಂದೊಂದು ಅಲಂಕಾರ ಮಾಡ್ತಾ ಅಷ್ಟೇ ಲಕ್ಷಣವಾಗಿ ಕಾಣೋಕ್ಕೆ ಶುರುವಾಗುತ್ತೆ ದೇವಿಯ ಮುಖ. ನಾವು ಹೆಣ್ಮಕ್ಳು ಎಷ್ಟು ಡ್ರೆಸ್ ಮಾಡಿಕೊಂಡ್ರೂ ನಮಗೆ ಸಮಾಧಾನ ಆಗಲ್ವಲ್ಲ, ಅದೇ ಥರನೇ ದೇವಿಗೂ ಕೂಡ ಎಷ್ಟೇ ಅಲಂಕಾರ ಮಾಡಿದ್ರೂ ಸಾಕಾಗೋದಿಲ್ಲ. ಇನ್ನೂ ಮಾಡೋಣ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಈ ಥರ ನಾನು ಮಾಡುವಾಗ ನಮ್ಮ ಯಜಮಾನರು, ನಾನು, ನನ್ನ ಮಗಳು ಎಲ್ಲರೂ ಕೂತ್ಕೊಂಡು ಮಾಡ್ತೀವಿ ನಾವು. ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಐಡಿಯಾ ಬರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಚೆನ್ನಾಗಿ ಕಾಣುತ್ತೆ. ಕೆಲವ್ರಿಗೆ ಇದು ಚೆನ್ನಾಗಿಲ್ಲ, ಇದು ಬೇಡ, ಬೇರೆದು ಮಾಡು ಅಂತ ಈ ಥರ ಸಜೆಷನ್ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಮನೇಲಿ ಮಾಡುವಾಗ ಎಲ್ಲರೂ ಇರುವಾಗಲೇ ನಾನು ಈ ಥರ ಕೆಲಸಗಳು ಮಾಡ್ತೀನಿ. ಯಾಕಂದರೆ ನನಗೊಂದು ಐಡಿಯಾ ಇದ್ದರೆ ಇನ್ನೊಬ್ರಿಗೊಂದು ಐಡಿಯಾ ಇರುತ್ತೆ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ನಾನು ಓಲೆ ಮತ್ತು ಅದಕ್ಕೆ ಮಾಟಿ ಥರ ಇದೆಲ್ಲ ನಾನು ಐಟಮ್ ತಂದಿದ್ದೆ ಲಾಸ್ಟ್ ವೀಕು, ತೋರಿಸಿದ್ದೀನಿ, ನೋಡಿರೋರು ಗೊತ್ತಿರುತ್ತೆ. ಆಮೇಲೆ ತಿಲಕ ಇದೆಲ್ಲ ಹಾಕಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಐಬ್ರೋಸ್ಗೆ ನಾನು ಕಪ್ಪು ಐಲೈನರಿಂದ ಬರ್ಕೊಂಡಿದ್ದೀನಿ. ಇದು ಬರೀದೇ ಇರುವಾಗ ಮುಖ ಹೇಗೆ ಕಾಣ್ತಾ ಇದೆ ಮತ್ತು ಬರೆದ ಮೇಲೆ ಮುಖ ಯಾವ ಥರ ಚೇಂಜಸ್ ಕಾಣುತ್ತೆ ಅನ್ನೋದು ಒಂದೊಂದೂ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ನೀಟಾಗಿ ನಾನು ರೆಪ್ಪೆ ಮತ್ತು ಕಣ್ಣಿನ ಗುಡ್ಡೆ ಇದೆಲ್ಲ ನೀಟಾಗಿ ಐಲೈನರ್ ಸ್ಕೆಚ್ ಪೆನ್ ಅಂತಲೇ ಸಿಗುತ್ತೆ ಇವಾಗ, ಅದನ್ನು ತಂದ್ಕೊಂಡ್ರೆ ಆಯಿತು. ಏನು ಒಂದು 50 ರೂಪಾಯಿಗೆಲ್ಲ ಸಿಗುತ್ತೆ. ಎಲ್ಲನೂ ಬ್ರ್ಯಾಂಡ್ ತೊಗೋಬೇಕು ಅಂತ ಏನಿಲ್ಲ, ಹೊಸದು ಬಳಸ್ತಿರೋಂಥದ್ದು ತೊಗೊಂಡು ದೇವಿಗೆ ಅಲಂಕಾರ ಮಾಡಿದ್ರೆ ಆಯಿತು ಅಷ್ಟೇ. ನಾನಿವಾಗ ನೀಟಾಗಿ ಒಳಗಡೆ ಕಣ್ಣಿನ ಗುಡ್ಡೆ ಎಲ್ಲ ನೀಟಾಗಿ ಬರ್ಕೊಳ್ತಾ ಇದ್ದೀನಿ. ಒಂದೊಂದು ಚುಕ್ಕಿ ಇಡೋಕ್ಕೆ ಹೋಗ್ಬಿಡಿ, ಆವಾಗ ನೀಟಾಗಿ ಹೈಲೈಟಾಗಿ ಕಾಣಲ್ಲ. ಕಣ್ಣು ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ನೀಟಾಗಿ ಆ ಗುಂಡಕ್ಕೆ ಅಂತ ಅವರು ಬೆಳ್ಳಿಲಿ ಮಾಡಿರ್ತಾರದ ಅಚ್ಚೆ ಕಣ್ಣು ಥರ ಅದು ಪೂರ್ತಿ ಸರ್ಕಲ್ನ ಮಾಡ್ಕೊಳ್ಳಿ ನೀವು ಕಪ್ಪಿಂದ. ಆವಾಗ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಇವಾಗ ನೀವು. ಹಾಗೆ ಸೈಡಲ್ಲೆಲ್ಲ ಸ್ವಲ್ಪ ಕೂದಲು ಥರ ಎಲ್ಲ ಅವರೇ ಮಾಡಿಬಿಟ್ಟಿರ್ತಾರೆ ಬೆಳ್ಳಿನಲ್ಲಿ, ಅದ್ರ ಮೇಲೆ ನಾವು ಹೈಲೈಟ್ ಮಾಡ್ತಾ ಹೋಗೋದು ಅಷ್ಟೇ. ಇನ್ನೇನು ಸ್ಪೆಷಾಲಿಟಿ ಇಲ್ಲ. ಇರೋದನ್ನೇ ನಾವು ಗಮನ ಕೊಟ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಎಲ್ಲ ಲಕ್ಷಣವೂ ದೇವಿಗೆ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ಐಬ್ರೋ ಮಾಡಿದಾಗ ಹೇಗಿತ್ತು, ಕಣ್ಣಿನ ಗುಡ್ಡೆ ಬರೆದಾಗ ಹೇಗಿತ್ತು ಅಂತ ಹಾಗೆ ಒಂದೊಂದೇ ಆ್ಯಡ್ ಮಾಡ್ತಾ ಹೋದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಬೈತಲೆ ಬಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೈತಲೆ ಬಟ್ಟು ಅಷ್ಟೇ ಫಸ್ಟ್ ಒಂದು ಸತಿ ಇಟ್ಟು ನೋಡಿದೆ, ಸೊಟ್ಟ ಬಂತು. ಆ ನಂತರ ಇನ್ನೊಂದು ಸತಿ ಇಟ್ಟು ನೋಡಿದೆ. ನಾವು ಮಾಡಿದಾಗ ನಮಗೆ ಸರಿ ಇದೆ ಅನಿಸುತ್ತೆ, ಬಟ್ ಎದುರುಗಡೆ ನೋಡೋಕ್ಕೆ ಕೂತಿರ್ತಾರಲ್ಲ ಅವರು ತೋರಿಸ್ತಾ ಹೋಗಬೇಕು ನಾವು, ಇದು ಸ್ಟ್ರೈಟ್ ಇದೆಯಾ ಸೊಟ್ಟ ಇದೆಯಾ ಅಂತ. ಯಾಕಂದರೆ ನಮ್ಮ ಕಣ್ಣಿಗೆ ನಾವು ಮಾಡಿರೋದು ಚೆಂದನೇ ಕಾಣುತ್ತೆ, ಬೇರೆಯವ್ರಿಗೆ ತೋರಿಸ್ದಾಗಲೇ ನಮಗೆ ಗೊತ್ತಾಗೋದು ಏನೇನು ಮಿಸ್ಟೇಕ್ಸ್ ಇದೆ ಅಂತ. ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಹೋಗೋದು ಅಲ್ಲಲ್ಲೇ ಅಷ್ಟೇ. ಆಮೇಲೆ ಇಲ್ಲಿ ನಾನು ಮಾಟಿ ಥರದ್ದೆಲ್ಲ ತಂತಿದ್ದೆ. ಇದೆಲ್ಲ ನಾನು ಕಾನ್ಸೆಪ್ಟ್ ಮಾಡಿಕೊಂಡೇ ಹೋಗಿದ್ದೆ, ಐಡಿಯಾ ಮಾಡಿ ಈ ಥರ ಓಲೆ, ಈ ಥರ ಮುತ್ತಿನ ಮಾಟಿ ಎಲ್ಲ ಥರನೂ ಮಾಡಬೇಕು ಅಂತ. ಸೊ ಅದೇ ರೀತಿ ನಾನು ಏನೇನು ವಸ್ತುಗಳು ತಂದಿದ್ದೆ ಅಷ್ಟನ್ನು ಬಳಸ್ಕೊಂಡು ಇಷ್ಟು ಚೆನ್ನಾಗಿ ಸುಂದರವಾಗಿ ದೇವಿ ಮುಖ ಕಾಣೋ ಥರ ಅಲಂಕಾರ ಮಾಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನಾವು ಆದಷ್ಟು ಆ ಗಮ್ಮನ್ನು ಜಾಸ್ತಿ ಬಳಸಬೇಕು, ಯಾಕಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹಾಕೋಕ್ಕೆ ಹೋಗ್ಬಿಡಿ. ನನಗೆ ಇಲ್ಲಿ ಆಲ್ಮೋಸ್ಟ್ 2 ಗಮ್ ಪ್ಯಾಕೆಟ್ ಹಿಡ್ದಿರ್ಬೋದು. ಒಂದು ಗಮ್ಮಿನ ಪ್ಯಾಕೆಟ್ ಬಂದು 20 ರೂಪಾಯಿ. ನಾವು ಹೋಲ್ಸೇಲ್ ಅಂಗಡಿಲಿ ತಂದಿದ್ದು. ಬೇರೆ ಕಡೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಹೋಲ್ಸೇಲ್ ಅಂಗಡಿ ಅಂದರೆ ಈ ಬ್ಲೌಸ್ಗೆಲ್ಲ ವರ್ಕ್ ಮಾಡೋಕ್ಕೆ, ಎಂಬ್ರಾಯ್ಡ್ರಿ ಮಾಡೋಕ್ಕೆ ಕೆಲವೊಂದು ಐಟಮ್ಸ್ಗಳು ಇಟ್ಟಿರ್ತಾರೆ ಸ್ಟೋರ್ಸು. ಅಲ್ಲಿ ತೊಗೊಂಡ್ರೆ ನಮಗೆ ತುಂಬಾ ಕಡಿಮೆ, ಆಮೇಲೆ ತುಂಬಾ ಕಲೆಕ್ಷನ್ಸು ಸಿಗುತ್ತೆ. ಸೊ ನಾನು ಎಲ್ಲನೂ ಅಲ್ಲೇ ತಂದಿದ್ದು. ಈ ಮುತ್ತಿಂದು ಮಾಟಿ ಮತ್ತು ಈ ಥರ ಓಲೆ ಥರ ಮ್ಯಾಂಗೋ ಡಿಸೈನ್ದು, ಮತ್ತು ಮೇಲೆ ತಲೆ ಹತ್ರ ಒಂದು ಸೂರ್ಯನ ಹಾಕಿದ್ದೀನಿ, ಚಂದ್ರ ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ
ಕಾಣ್ತಾ ಇರ್ಬೋದು. ಬಟ್ ಚಂದ್ರ ಹಾಕೋದು ಅಷ್ಟು ಚೆನ್ನಾಗಿ ಕಾಣಲಿಲ್ಲ, ಹಾಗಾಗಿ ಸೂರ್ಯನ ಮಾತ್ರ ನೆತ್ತಿ ಮೇಲೆ ಹಾಕಿದೆ. ತುಂಬಾ ಚೆನ್ನಾಗಿ ಬಂದಿದೆ. ತಿಲಕ ಎಲ್ಲ ಅಲ್ಲೇ ಶಾಪ್ ಮಾಡಿದ್ದು, ಒಂದೇ ಶಾಪಲ್ಲಿ. ಹಾಗಾಗಿ ತಂತಿಯಿಂದನೂ ಗಮ್ಮಿಂದನೂ ಎಲ್ಲ ಅಲ್ಲೇ ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಸ್ವಲ್ಪ ಗ್ಯಾಪ್ ಇದೆ ಆ ಕಾಸಿನ ಸರ ತುದಿಲಿ, ಅಲ್ಲಿ ಒಂದು ಸ್ಟೋನ್ ಅಂಟಿಸ್ತಾ ಇದ್ದೀನಿ ನೋಡಿ. ಇವಾಗ ಇನ್ನೂ ಚೆನ್ನಾಗಿ ಕಾಣುತ್ತು. ನೀವು ನೋಡ್ತಾ ಇರ್ಬೋದು, ದೇವಿ ಮುಖವಾಡ ನನ್ನ ಹತ್ರ ಇದ್ದಿದ್ದು ಬೆಳ್ಳಿದ್ದು ತುಂಬಾ ಚಿಕ್ಕದಿತ್ತು. ಒಂದೊಂದೇ ಅಲಂಕಾರ ಮಾಡ್ತಾ ಮಾಡ್ತಾ ದೇವಿ ಮುಖ ಎಷ್ಟು ದೊಡ್ಡದಾಗಿ ಎಷ್ಟು ವಿಜೃಂಭಣೆಯಿಂದ ಕಾಣ್ತಾ ಇದೆ ಅಂತ. ನಾವು ಮಾಡೋ ಕೆಲಸ ಅಷ್ಟು ಚೆನ್ನಾಗಿರಬೇಕು, ಶ್ರದ್ಧೆ ವಹಿಸಿ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಬರುತ್ತೆ ನಮ್ಮ ಕೆಲಸಕ್ಕೆ ಫಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರ್ತಾಯಿದೆ. ನಮ್ಮನೇಲಿ ಇದ್ದಿದ್ದಂತಹ ಮುಖವಾಡ ಬಂದು ಒಂದು ಅಂಗೈ ಅಗಲದಷ್ಟು ಬೆಳ್ಳಿಯ ಮುಖವಾಡ, ಅದು ಎಷ್ಟು ದೊಡ್ಡದಾಗಿ ಬರ್ತಾಯಿದೆ. ಈ ಥರ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ. ಆ್ಯಕ್ಚುಲಿ ತುಂಬಾ ದುಡ್ಡು ಕೇಳ್ತಾರೆ, ಅಂದರೆ ಸ್ಟಾರ್ಟಿಂಗೇ 5,000ದಿಂದ ಹಿಡಿದು 12,000ವರೆಗೂ ಕೇಳ್ತಾರೆ. ಯಾಕಂದರೆ ಅವರು ಜ್ಯುವೆಲರಿ ಎಲ್ಲ ಹಾಕಬೇಕು, ಆದರೆ ಮುಖವಾಡ ನಮ್ಮದೇ ಆಗಿರುತ್ತೆ. ಬರೀ ಅಲಂಕಾರಕ್ಕೆ ಅಷ್ಟು ದುಡ್ಡು ಕೇಳ್ತಾರೆ. ಅದು ಹೇಗಿರುತ್ತೆ ಅನ್ನೋದು ನನಗೂ ಅಂದರೆ ಕೈಯಲ್ಲಿ ಹಿಡಿದು ನೋಡಿ ನಂಗೆ ಗೊತ್ತಿಲ್ಲ, ವೀಡಿಯೋಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ಅಷ್ಟೇ. ಸೊ ನಾನು ಆ ಐಡಿಯಾನ ಬಳಸ್ಕೊಂಡು ನಮ್ಮ ಮನೇಲಿ ಏನಿದೆ ಅದನ್ನು ಬಳಸ್ಕೊಂಡು ಈ ಥರ ಮಾಡಿದ್ದೀನಿ. ಮೂಗು ಬಟ್ಟೆಲ್ಲದಕ್ಕೂ ಅಷ್ಟೇ ನಾನು ಸ್ಟೋನ್ಗಳನ್ನೇ ಅಂಟಿಸ್ಕೊಂಡಿದ್ದೀನಿ. ಮತ್ತು ಮೂಗಿನ ಕೆಳಗೆ ಬಂದು ಗೆಜ್ಜೆ ಥರ ಮಾಡಿದ್ದೀನಿ. ಮಾಮೂಲಿ ಸಿಗುತ್ತದೆಲ್ಲ ಬೀಡ್ಸ್ ಚೈನ್ಗಳೆಲ್ಲ ಎಲ್ಲ ಸ್ವಲ್ಪನೇ ಬಳಸ್ಕೊಂಡು ನೀಟಾಗಿ ಕಟ್ ಮಾಡಿ ಆ ಗಮ್ಮನ್ನು ಅಂಟಿಸಿ 2 ಮೂಗಿಗೂ ಮೂಗುರ್ತಿ ಮತ್ತು ಮೂಗಿನ ಕೆಳಗೆ ಒಂದು ನತ್ತು ಥರ ಹಾಕಿದ್ದೀನಿ. ಅದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಕೆಲವೊಂದೆಲ್ಲ ಆಲ್ಟ್ರೇಷನ್ ಮಾಡ್ತೀನಿ, ಕೆಲವೊಂದು ಚೆನ್ನಾಗಿ ಕಾಣಲ್ಲ, ಅಲ್ಲೇ ತೆಗೆದುಬಿಡ್ತೀನಿ. ಸೊ ಈ ಥರ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನನಗಂತೂ ತುಂಬಾ ಸೊ ಫೈನಲಿ ಒಂದು ಲುಕ್ ಬಂದಿದೆ. ಈ ಲುಕ್ ಬಂದಿದೆ ಅಂದರೂ ಕಿರೀಟ ಬ್ಯಾಲೆನ್ಸ್ ಏನೋ ಮಿಸ್ಸಿಂಗ್ ಅಂತ ಅನಿಸುತ್ತೆ ನನಗೆ. ಹಾಗೆ ಅಲ್ಲಿಗೂ ಬಿಡಲ್ಲ, ಇನ್ನೂ ಸ್ವಲ್ಪ ಸ್ಟೋನ್ಸ್ಗಳು ಸಿಂಗಲ್ ಸ್ಟೋನ್ಸ್ ಅಂಟಿಸಿದ್ದೀನಿ ನೋಡಿ, ಇವಾಗ ಎಷ್ಟು ಹೈಲೈಟಾಗಿ ಆಗಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದರೆ ಈ ಅಲಂಕಾರನ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ತಲೆ ಮೇಲೆ ಸೂರ್ಯ ಇಟ್ಟಿದ್ದೀನಿ, ಕಾಸಿನ ಸರ ಬಳಸಿದ್ದೀನಿ, ಬೈತಲೆ ಬಟ್ಟು, ಮುತ್ತಿನ ಮಾಟಿ, ಮತ್ತು ಇದೆಲ್ಲ ಬ್ಲೌಸ್ಗೆ ಹಾಕುವಂಥದ್ದು ಕಾಸಿನ ಸರ, ಓಲೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ತಿಲಕ ಮತ್ತು ಕಣ್ಣಿಗೆ ಹಾಕಿರೋ ಹೈಲೈಟ್ ಅಂತೂ ತುಂಬಾ ಚೆನ್ನಾಗಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ವಿಡಿಯೋ ಇಲ್ಲಿ ತನಕ ನೋಡಿದ್ದೀರಲ್ಲ, ಎಂಡ್ ತನಕ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ.